ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗನ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ. ಮುಂದಿನ ಮಂಗಳವಾರ ನಮ್ಮ ಮನೆದೇವ್ರ ಹಬ್ಬ, ಮಾಯಮ್ಮನ ಹಬ್ಬ. ಸೊ ಹಾಗಾಗಿ ಎಲ್ಲನೂ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಸಾಯಂಕಾಲನೇ ಕ್ಲೀನ್ ಮಾಡ್ತಾಯಿದ್ದೆ, ಆವಾಗ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನನಗಂತೂ ಟೈಮೇ ಸಿಗ್ತಾಯಿಲ್ಲ ಮನೆ ಕ್ಲೀನಿಂಗು. ಕ್ಲಾತಿಂಗ್ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಆರ್ಡರ್ಸ್ ಚೆನ್ನಾಗಿ ಬರ್ತಾಯಿದೆ. ಅದು ಪ್ಯಾಕ್ ಮಾಡೋದು, ವೀಡಿಯೋ ಮಾಡೋದು ಆ್ಯಂಡ್ 2 ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದು ಸಾಕಾಗೋಗ್ಬಿಟ್ಟಿದೆ. ಟೈಮೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಡೈಲಿ ಬ್ಲಾಗ್ಸ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಮನೆ ಅಂತೂ ಕಬರ್ಡ್ಸು ತುಂಬ ಗಲೀಜಾಗಿಬಿಟ್ಟಿತ್ತು. ನಮ್ಮ ಅಡುಗೆ ಮನೆ ಅಂತೂ ಫುಲ್ ದೊಡ್ಡದಿದೆ. ಎಲ್ಲ ಕಬರ್ಡ್ ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು. ನಾಳೆ ಹಾಲ್ ಕ್ಲೀನ್ ಮಾಡ್ತೀನಿ. ಹಾಗೆ GST ಮತ್ತು ಅದೆಲ್ಲ ಫೈಲ್ ಮಾಡೋದು ಕೊಡೋಕ್ಕೆ ಹೋಗಿದ್ದೆ ಇವತ್ತು. ಕೊಡೋಕ್ಕೆ ಹೋಗಬೇಕು ನಾಳೆ. ಅದು ಒಂದೇ ಫುಲ್ಲಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತೇ ಕ್ಲೀನ್ ಮಾಡಿಬಿಡ್ತೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ. ಅವರಿದ್ದರೆ ಕ್ಲೀನ್ ಮಾಡೋಕ್ಕೆ ಬಿಡೋಲ್ಲ. ಸೊ ಇದು ಅಂತೂ ಫುಲ್ ಲೈಲನ್ ಥರ ಇದೆ ಡೋರ್ಸು. ನೀಟಾಗಿ ಹಂಗೆ ಉಜ್ಜಿದ್ರೆ ಹೋಗೋಲ್ಲ. ಮಾಮೂಲಿ ಪಾತ್ರೆ ತಿಕ್ಕೋದನ್ನು ತೊಗೊಂಡು ಉಜ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಸ್ಪ್ರೇ ತರಿಸಿದ್ದೆ, ಈ ಸತಿ ಮರ್ತುಬಿಟ್ಟೆ. ಅದು ಇನ್ನೊಂದು ಇತ್ತು, ಅದು ಎಲ್ಲಿದ್ದು ಸಿಗ್ತಾಯಿಲ್ಲ. ಹಾಗಾಗಿ ಮಾಮೂಲಿ ಪಾತ್ರೆಗೆ ಏನು ಯೂಸ್ ಮಾಡ್ತೀವೋ ವಿಮ್ ಜೆಲ್ ಹಾಕಿ ಒಂದು ಸತಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಹೀಗಾದರೂ ಕ್ಲೀನ್ ಆಗುತ್ತೆ. ಫುಲ್ ಅಟ್ಲೀಸ್ಟ್ ಒಂದು 2 ಅವರ್ ಆಯಿತು. ಮಕ್ಕಳೆಲ್ಲ ಮಲಗಿದ್ರು. ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ಇನ್ನೇ ನನ್ನ ಚಿಮ್ಟು ಎದ್ಬಿಡ್ತಾನೆ. ಅವನಿದ್ರೆ ಏನೂ ಮಾಡೋಕ್ಕೆ ಬಿಡೋಲ್ಲ. ಅರ್ಧ ಗಂಟೆ ಅವ್ನ ಮುಂದೆನೇ ಕೂತ್ಕೋಬೇಕು. ಆಮೇಲೆ ಸಂಜೆ ಆದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಇವತ್ತು ಅಡುಗೆ ಮನೆ ಒಂದು ಕ್ಲೀನಿಂಗ್ ಇಟ್ಕೋತೀನಿ. ನಾಳೆ ಹಾಲು ಕ್ಲೀನ್ ಮಾಡ್ತೀನಿ. ಇನ್ನೊಂದು ದಿನ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮುಂದಿನ ಮಂಗಳವಾರ ಹಬ್ಬ ಇರೋದು, ಅಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅವತ್ತು ಅಷ್ಟೇ ಕ್ಲೀನ್ ಮಾಡಿ, ಆಮೇಲೆ ಮಗ ಇದ್ದ ಸ್ವಲ್ಪ ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸಿ ಅವತ್ತೇ ಮುಗೀತು. ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ. ಇನ್ನೂ ಚಿಕ್ಕ ಮಗ ಮಲಗಿದ್ದಾನೆ. 9 ಗಂಟೆ ತನಕ ಮಲಗ್ತಾನೆ ಅವ್ರ ಪಪ್ಪ ಜೊತೆ. ಅಷ್ಟೊತ್ತಿಗೆ ಇದೊಂದು ಸ್ವಲ್ಪ ಡೋರ್ಸು ಆ್ಯಂಡ್ TV ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಅಡುಗೆ ಮಾಡಿ ಊಟ ಮಾಡಿಸಿ ಮತ್ತೆ ಅವನೆದ್ರೆ ಆಗೋದೇ ಇಲ್ಲ. ಮತ್ತು ಸ್ವಲ್ಪ ಮಲಗಿದ್ದಾಗ ಸಾಯಂಕಾಲ ಕ್ಲೀನ್ ಮಾಡ್ತೀನಿ. ತುಂಬ ದೊಡ್ಡ ಮನೆ ಆಗುತ್ತೆ. ಸೊ ಒಟ್ಟಿಗೆ ಕ್ಲೀನ್ ಮಾಡೋದಂದ್ರೂ ಮಕ್ಕಳು ಕೈ ಬಿಡೋಲ್ಲ. ಹಾಗಾಗಿ ನಿಧಾನಕ್ಕೆ ಮಾಡ್ತೀನಿ.
ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗೀತು ಇವತ್ತು, ಮತ್ತು ನಾಳೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋತೀನಿ. ಇನ್ನು ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಹೊಸ್ದಾಗಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೆ. ಇನ್ನು ಸ್ವಲ್ಪ ಪಾತ್ರೆ ಉಜ್ಜಿಬಿಡ್ಬೇಕು ಒಂದಿನ. ಆ್ಯಂಡ್ ಮನೆ ಹತ್ರ ರೋಡ್ ಇಲ್ಲ, ಹಂಗಾಗಿ ತುಂಬ ಧೂಳಾಗ್ಬಿಟ್ಟಿತ್ತು. ಎಲ್ಲನೂ ಕ್ಲೀನಾಗಿ ಒರೆಸ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. DS ಕಲೆಕ್ಷನ್ಗೆ ಸ್ವಾಗತ. ಮತ್ತೆ ಹೊಸದಾಗಿ ರೀಸ್ಟಾಕ್ ಮಾಡಿಸಿದ್ದೀನಿ. ಸೇಮ್ ಅನುಶ್ರೀ ಸ್ಯಾರಿ. ಇದು ಅಂತೂ ತುಂಬಾನೇ ಡಿಮ್ಯಾಂಡೆಡ್ ಸ್ಯಾರಿ. ನಾನು ಆಲ್ಮೋಸ್ಟ್ ಇದು 20th ಸ್ಯಾರಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಸ್ಟಾಕ್ ಇದೆ. 20 ಸ್ಯಾರಿ ಸ್ಟಾಕ್ ತರಿಸಿದ್ದೀನಿ. ಅಂಡ್ ಇನ್ನೊಂದು ನ್ಯೂ ಪ್ಯಾಟರ್ನ್ ತರಿಸಿದ್ದೀನಿ. ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ. ಮೇಶೋದಲ್ಲೂ ಇದೆ ಇದು. ಮೇಶೋದಲ್ಲಿ DS ಕಲೆಕ್ಷನ್ 2026 ಅಂತ ಇದೆ. ಹಾಗೆ ಡೈರೆಕ್ಟ್ ನಂಬರ್ ಇಂದ ಕೂಡ ಬುಕ್ ಮಾಡ್ಕೋಬಹುದು. ನಂಬರ್ ಇಂದ ಬುಕ್ ಮಾಡ್ಕೊಂಡ್ರೆ ಇನ್ನೂ 100 ರೂಪಾಯಿ ಕಮ್ಮಿನೇ ಆಗುತ್ತೆ. ಸೊ ವಾಟ್ಸ್ಆಪ್ ನಂಬರ್ ಇಂದಾನೆ ಬುಕ್ ಮಾಡ್ಕೊಳ್ಳಿ. 20 ಸ್ಟಾಕ್ ಅಷ್ಟೇನೆ ಇರೋದು. ಅಂಡ್ ಇನ್ನೊಂದ್ ತರ ಸ್ಯಾರಿ ತರಿಸಿದ್ದೀನಿ. ಸೊ ಇದು ಅಂತೂ ತುಂಬಾ ಚೆನ್ನಾಗಿದೆ. ಇದು ಫ್ಯಾನ್ಸಿಲೇ ಬರುತ್ತೆ, ಫ್ಯಾನ್ಸಿ ಸ್ಯಾರಿ. ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್. ತುಂಬಾ ಸ್ಮೂತ್ ಆಗಿದೆ ಅಂಡ್ ಅಫಿಷಿಯಲ್ ವೇರು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಇದು ಒಂದು 20 ಸ್ಯಾರಿ ಅಷ್ಟೇನೆ ಇದೆ. ಇದು ಮೇಶೋದಲ್ಲೂ ಅಪ್ಡೇಟ್ ಮಾಡ್ತೀನಿ. ಮೇಶೋದಲ್ಲಾರು ಬುಕ್ ಮಾಡ್ಕೋಬಹುದು, ಹಾಗೆ ಡೈರೆಕ್ಟ್ ಆಗಿ ಬುಕ್ ಮಾಡ್ಕೋಬಹುದು. ಸ್ಯಾರಿ ಅಂತೂ ಚೆನ್ನಾಗಿದೆ. ಬ್ಲೌಸ್ ಬ್ಲಾಕ್ ಕಲರ್ ಬುಟ್ಟ ಬುಟ್ಟ ಬರುತ್ತೆ. ಆ್ಯಂಡ್ ಮೇಶೋದಲ್ಲಿ ಸ್ಯಾರೀಸು ಔಟ್ ಆಫ್ ಸ್ಟಾಕ್ ಆಗಿತ್ತು, ಎಲ್ಲನೂ ಮತ್ತೆ ರೀಸ್ಟಾಕ್ ಮಾಡಿಸ್ದೆ. ಜಸ್ಟ್ ವಿಡಿಯೋ ಹಾಕಿದ್ದೀನಿಲ್ಲ ನೋಡಿ, ಅಷ್ಟೇ ಸ್ಯಾರಿ. ಈಗ ಅನುಶ್ರೀ ಸ್ಯಾರಿ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟು ಅಷ್ಟೇ 20 ಸ್ಯಾರಿ ಧರಿಸಿದ್ದೀನಿ. ಇನ್ನೂ ತುಂಬ ಸ್ಟಾಕ್ ಹಾಕಿಸ್ಬೇಕು. ಕರೆಂಟ್ ಅಕೌಂಟ್ ಆಗುತ್ತೆ ಈ ವಾರದಲ್ಲಿ. ಕರೆಂಟ್ ಅಕೌಂಟ್ ಆದಮೇಲೆ ಒಟ್ಟಿಗೆ ಸ್ಟಾಕ್ ಹಾಕಿಸ್ತೀನಿ. ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ಬೋದು. ಸೊ ನಾನು ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂತ ಜಾಸ್ತಿ ಸ್ಟಾಕ್ ಹಾಕ್ಸಿರ್ಲಿಲ್ಲ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಮೇಶೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆರ್ಡರ್ಸು ಬರ್ತಾಯಿದೆ. ನಿಮಗೆ ಡೈರೆಕ್ಟ್ ಬೇಕಂದರೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿಯೇ ಕಳಿಸ್ತೀನಿ. ನನ್ನ ಚಿಕ್ಕ ಮಗ ದೋಸೆ ಬೇಕು ಅಂತ ಹೇಳ್ತಾ ಇದ್ದ. ದೋಸೆ ಬೇರೆ ಮಾಡಿರಲಿಲ್ಲ, ನೆನೆ ಹಾಕಿರಲಿಲ್ಲ ಅಕ್ಕಿ. ಹಾಗಾಗಿ ಅಕ್ಕಿ ರೊಟ್ಟಿ, ಎಮರ್ಜೆನ್ಸಿ ಅಕ್ಕಿ ರೊಟ್ಟಿ ಮಾಡಿ ತಿನ್ನಿಸ್ತೀನಿ ಅವನಿಗೆ. ಹಾಗೆ ನಾನು ಟೀ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ ಕಂಪ್ನಿ ಪ್ರೊಪ್ರೈಟರ್ಸ್ ಇಲ್ಲೋದೆಲ್ಲ ಮಾಡ್ಸೋಕೆ ಕೊಟ್ಟು ಬಂದಿದೆ ಅಂತ ಫೋನ್ ಮಾಡಿದ್ದೆ, ಬನ್ನಿ ಅಂದರು. ಸೊ ಮತ್ತೆ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.